ನಮಸ್ಕಾರ. ಈಗ ನೀವು ಹೇಳಲ್ಲ ಜಯಶೀಲ್ ಶೆಟ್ಟಿ ವಿಚಾರ ಇನ್ನೊಂದು ಸ್ವಲ್ಪ ಕ್ಲಿಯರ್ ಆಗಿ ಹೇಳ್ತೀನಿ ನಿಮ್ಗೆ. ಅಂದ್ರೆ ಅವ್ರು 12 ಎಕರೆ ಜಮೀನು ಕೊಟ್ಟಿಲ್ಲ, 4 ಎಕರೆ ಜಮೀನು ಕೊಟ್ಟಿದ್ದಾರೆ. ಜಯಶೀಲ್ ಶೆಟ್ಟಿ ಈಗ ಅವ್ರು ಲೋನ್ ತಗೊಂಡು 8 ತಿಂಗಳು ನಮ್ಮ ಬ್ಯಾಂಕಿಗೆ 8 ಕೋಟಿ ಬಡ್ಡಿ ಕಟ್ಟಿರವ್ರು. ಅವ್ರು ನಮ್ಮ ಕಡೆ ಬಂದ್ ಹೇರವ್ರು. ಅವ್ರು ಗೌರ್ಮೆಂಟ್ ಆಫ್ ಕರ್ನಾಟಕದಾಗ ಇರಿಗೇಷನ್ದಲ್ಲಿ 700 ಕೋಟಿ ಬಿಲ್ ಪೆಂಡಿಂಗ್ ಐತಿ ಬರೋದ್ರಿ. ಅವ್ರು ಹೇಳು ಫಸ್ಟ್ ಆ ಬಿಲ್ ಬಂದ ನಂತರ ಕೈ ಮುಗಿದ್ ನಿಮ್ DCC ಬ್ಯಾಂಕ್ ರೊಕ್ಕ ಕೊಟ್ಟಿದ್ದಾನೆ. ಇಡೀ ಕರ್ನಾಟಕ ತುಂಬಾ ನಮ್ಮ ಅಪಪ್ರಚಾರ ಆಗಿ ಎಲ್ಲಾರು ಕೇಳತ್ತಾರ. ಯಾಕಂದ್ರೆ ನಾನು 8 ಕೋಟಿ ಬಡ್ಡಿನೂ ಕಟ್ಟಿನಿ ನಿಮ್ DCC ಬ್ಯಾಂಕ್ ರೆಗ್ಯುಲರ್ ಆಗಿ. ಸಾಲ ತಗೊಂಡ್ ನಾನ್ ನ್ಯಾಷನಲೈಸ್ ಬ್ಯಾಂಕ್ ಹೋಗಿರಿ 8.5% ಸಿಕ್ತಿತ್ತು. ಏನೋ ಇಲ್ಲಿ DCC ಬ್ಯಾಂಕ್ ತಗೊಂಡ್ ಅವ್ರ ಲೋನ್ ತಗೊಂಡ್ ಗೌರ್ಮೆಂಟ್ ಅಮೌಂಟ್ ಬಂದ್ 700 ಕೋಟಿ ಬೇಕಾರೆ ಇರಿಗೇಷನ್ದಾಗ ಐತ್ರಿ. MI ಮತ್ತು ಮೇಜರ್ ಅವ್ರು ಬಂದ್ ಕೂಡಲೇ ದುಡ್ಡು ಕಟ್ತಂದಾರ. 4 ಎಕರೆ 100 ಕೋಟಿ ವ್ಯಾಲ್ಯೂಯೇಷನ್ ಆಗ್ತೈತ್ರಿ. ಅಪಪ್ರಚಾರ ಅಂದ್ರೆ ಮಿತಿಮೀರಿ ಮಾಡತ್ತಾರ ರಮೇಶ್ ಕತ್ತಿ ಅವರು ಎಲ್ಲ. ಅಲ್ಲಲ್ಲ ಅವರು ನೋಡ್ರಿ 100 ಕೋಟಿ ಜಾಗಕ್ಕೆ ಅವ್ರು ಅಷ್ಟು ಅಮೌಂಟ್ ತಗೊಂಡಾರ. ಆಮೇಲೆ ಅವ್ರಿಗೆ ಹೇರವ್ರೆ ನಮಗೆ DCC ಬ್ಯಾಂಕ್ ಮುಂದೆ ನಿಮ್ ಸಾವಾಸ ಬೇಡ ಅಂದಾರ ಅವ್ರು. ಯಾಕಂದ್ರೆ ಇಡೀ ಅವ್ರ ಮಂಗಳೂರು ಕುಂದಾಪುರ ಕಡೆ ಎಲ್ಲ ಟಿವಿಯಾಗ ಅವರೆಲ್ಲ ಬೀಗ್ರಿ ಕೇಳ್ತಾರತ್ತೆ, ಏನ್ ಮಾಡಿದೀನಿ ಅಲ್ಲಿ ಎಲ್ಲ ಹಿಂಗ್ ಟಿವಿಯಾಗ ಬರತೈತಿ ಅಂತೇಳಿ. ಅದಕ್ಕೆ ಅವ್ರು ನಿಮ್ ಫಸ್ಟ್ ಹೇರವ್ರು ಬಹುಶಃ ಮಾರ್ಚ್ ಎಂಡ್ ಒಳಗೆ ಎಲ್ಲ ದುಡ್ಡು ಕಟ್ಟಿ ಬಿಡ್ತಾರ ಅವ್ರು ಬೇಡ ನಾವು ಬೇರೆ ನ್ಯಾಷನಲ್ ಬ್ಯಾಂಕ್. ಅದಕ್ಕೆ ಕ್ಲಿಯರ್ ಇಲ್ಲ. 4 ಎಕರೆ ಅಗ್ರಿಕಲ್ಚರ್ 100 ಎಕರೆ ಲ್ಯಾಂಡ್ ಐತಿ, ಇಲ್ಲೇ ಬೆಳಗಾವ್ ಐತಿ. ನೀವು ಜಾಗ ಬೇಕಾದ್ರೆ ಹೇಳ್ತೀನಿ. ನಾವು ಯಾಕೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಿಲ್ಲ, ಅವ್ರೊಂದ್ ಹೇಳ್ದು ನಾವೊಂದ್ ಹೇಳ್ದು ಡಿಪಾಸಿಟ್ ಮ್ಯಾಗ ಇಫೆಕ್ಟ್ ಆಗಿ ಬ್ಯಾಂಕಿಗೆ ತೊಂದರೆ ಆಗ್ಬರತ್ತೇಳಿ ನಾವು ಸುಮ್ ಕೂತಿದ್ವಿ. ಸುಮ್ ಕೂತ್ರೆ ನಮ್ ವೀಕ್ನೆಸ್ ತಿಳ್ಕೊಂಡ್ ಅವ್ರು ಮಾತಾಡ್ರಿ. ಸೊ ಸುಮ್ಕುನೆ ಎಲ್ಲಾ ಲೀಗಲಿನ ಮಾಡಿದ್ರಿ. ಅಣ್ಣ ಸಾಬ್ ಜೊಲ್ಲೆ ಅವ್ರ ಬ್ಯಾಂಕಿಂಗ್ ನಾಲೆಜ್ ಇಷ್ಟ ಐತಲ್ಲ, ನಾವು ಕೊಡಂದ್ರು ಕೊಡುದಿಲ್ಲ. ಅವ್ರ ಲೀಗಲಿ ಚೆಕ್ ಮಾಡಿ ಎಲ್ಲಾ ಕೊಡ್ತಾರು. ಜಯಶೀಲ್ ಶೆಟ್ಟಿ ವಿಚಾರ ನಿಮ್ಗೆ ಕ್ಲಿಯರ್ ಇರ್ಲಿ. 100 ಕೋಟಿ ಆಸ್ತಿ ಐತಿ, ಅವ್ರು ಲೋನ್ ತಗೊಂಡಾರು. ಅದಕ್ಕೆ ಅವ್ರು ಮಾರ್ಚ್ ಎಂಡ್ ಒಳಗ ದುಡ್ಡು ಕಟ್ಟ ಮತ್ತೆ ಅವ್ರ ಬಡ್ಡಿ ಕರೆಕ್ಟ್ ಆಗಿ ಮಂತ್ ಎಂಡ್ ಕಟ್ಕೋತ ಬಂದಾರ. ಅದಕ್ಕೆ ನಾವು ಬಡ್ಡಿ ಬರೋರು ನೀವು ಬೇಡ ನಮ್ಮಲ್ಲಿ ಬರಬೇಡ ಅಂತ ಹೇಳಕ್ ಆಗ್ತೈತ್ರಿ. ಅಂದ್ರೆ ನಾವು ಡಿಪಾಸಿಟ್ ಲಾಸ್ ಮಾಡಕ್ ಆಗ್ತೈತಿ. ಅದಕ್ಕೆ ಜಯಶೀಲ್ ಶೆಟ್ಟಿ ವಿಚಾರದಾಗ ಸುಳ್ಳೆ ಮಾಂತೇಶ್ ಕಡಾಡಿ ರಮೇಶ್ ಕತ್ತಿ ಎಲ್ಲ ಸುಳ್ಳೆತ್ತಾರ. ಅದಕ್ಕೆ ಮಾಂತೇಶ್ ಕಡಾಡಿ ಅವ್ರಿಗೆ DCC ಬ್ಯಾಂಕ್ ಲೀಗಲ್ ನೋಟಿಸ್ ಕೊಟ್ಟರು. ಅವ್ರು ಸಾರಿ ಕೇಳಿದಿಲ್ಲ, ಡೆಫರ್ಮೇಷನ್ ಕೇಸ್ ಹಾಕ್ತಾರೆ. ಅಂದ್ರೆ ಈ ವಿಷಯ ಕ್ಲಿಯರ್ ಇರಲಿಲ್ಲ. ಸ್ನೇಹಿತರೆ, ಪೊಲೀಸ್ ಇಲಾಖೆಯ ಜಾಗ ಖರೀದಿ ಮಾಡಿ ಅದೇ ಜಾಗದ ಮೇಲೆ ಬೆಳಗಾವಿ DCC ಬ್ಯಾಂಕ್ನಿಂದ 130 ಕೋಟಿ ರೂಪಾಯಿ ಸಾಲ ಪಡೆದು ರಾಜ್ಯಾದ್ಯಂತ ಸುದ್ದಿಯಾಗಿದ್ದ ಮತ್ತು ಟೀಕೆಗೆ ಗುರಿಯಾಗಿದ್ದ ಉದ್ಯಮಿ ಹಾಗೂ ಗುತ್ತಿಗೆದಾರ ಜಯಶೀಲ್ ಶೆಟ್ಟಿ ಅವರು ನಿನ್ನೆ ದಿವಸ DCC ಬ್ಯಾಂಕಿನ ಅಸಲು 130 ಕೋಟಿ ಮತ್ತು ಅದರ ಬಡ್ಡಿ 12 ಕೋಟಿ ರೂಪಾಯಿಗಳನ್ನು ತುಂಬಿ ಬ್ಯಾಂಕಿನ ಸಾಲದಿಂದ ಮುಕ್ತರಾಗಿದ್ದಾರೆ ಅಂತ ಬ್ಯಾಂಕಿನ ಮೂಲಗಳು ತಿಳಿಸಿರುವಂಥದ್ದು. ಸ್ನೇಹಿತರೆ, ಮುಖ್ಯವಾಗಿ ಈ ಸಾಲ ತುಂಬುವಿಕೆಯಿಂದಾಗಿ ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟು ಟೀಕೆಗೆ ಒಳಗಾಗಿದ್ದಂಥ ಬೆಳಗಾವಿ KMFನ ಅಧ್ಯಕ್ಷರು ಹಾಗೂ ಶಾಸಕರು ಆದಂಥ ಬಾಲಚಂದ್ರ ಜಾರಕಿಹೊಳಿ ಅವರು ಈಗ ನಿಟ್ಟಿಸಿರು ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಉದ್ಯಮಿ ಜಯಶೀಲ್ ಶೆಟ್ಟಿ ಸಾಲದ ಬಗ್ಗೆ ಏನೇ ಪ್ರಶ್ನೆ ಎದುರಾದರೂ ಅವಾಗೆಲ್ಲ ಅವರ ಪರವಾಗಿ ವಕಾಲತ್ತು ವಹಿಸ್ತಾ ಇದ್ದಂಥ ಜಾರಕಿಹೊಳಿ ಅವರು ಈ ಮಾರ್ಚ್ ಒಳಗಾಗಿ ಶೆಟ್ಟರು ಅಂದರೆ ಜಯಶೀಲ್ ಶೆಟ್ಟರು ಯಾವುದೇ ಪರಿಸ್ಥಿತಿಯಿಂದ ಈ ಸಾಲವನ್ನು ಮರುಪಾವತಿ ಮಾಡಲಿದ್ದಾರೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ಸಾರ್ವಜನಿಕರಿಗೆ ಭರವಸೆ ನೀಡಿದಂತೆ ಅವರು ಹೇಳಿದಂತೆ ಜಯಶೀಲ್ ಶೆಟ್ಟಿ ಅವರು ನಿನ್ನೆ ದಿವಸ ಸಾಲವನ್ನು ತುಂಬಿ ತಮ್ಮ ಮಾತನ್ನು ಉಳಿಸಿಕೊಂಡಿದ್ದಾರೆ. ಸ್ನೇಹಿತರೆ, ಬೆಳಗಾವಿ ಜಿಲ್ಲೆಯ ರಾಜಕಾರಣದಲ್ಲಿ ಭಾರಿ ಸದ್ದು ಮಾಡಿದಂಥ ಈ ಸಾಲದ ಪ್ರಕರಣದಿಂದಾಗಿ ಬಾಲಚಂದ್ರ ಜಾರಕಿಹೊಳಿ ಅವರ ಇಮೇಜು ಬಹಳಷ್ಟು ಖರಾಬ್ ಆಗಿದ್ದು ಉಂಟು. ಸ್ನೇಹಿತರೆ, ಜಯಶೀಲ್ ಶೆಟ್ಟರ್ ಹೆಸರಿನಲ್ಲಿ ಜಾರಕಿಹೊಳಿ ಸಾಲ ತೆಗೆದುಕೊಂಡಿದ್ದಾರೆ, ಅವರು ಜಯಶೀಲ್ ಶೆಟ್ಟರ್ ತೆಗೆದುಕೊಂಡಿಲ್ಲ ಅಂತ ಅವರ ಇಮೇಜು ಖರಾಬ್ ಆಗಿತ್ತು. ಸ್ನೇಹಿತರೆ, ಜಾರಕಿಹೊಳಿ ಅವರು ಸಾಲ ತೆಗೆದುಕೊಂಡಿರುವುದರಿಂದ ಈ ಸಾಲ ಮರುಪಾವತಿ ಆಗೋದು ಬಹಳ ಕಷ್ಟ, ಅಸಾಧ್ಯ ಅಂತ ಜನ ಭಾವಿಸ್ಕೊಂಡಿದ್ರು, ಅಂದ್ಕೊಂಡಿದ್ರು. ರೈತರಿಗೆ ಸಾಲ ಕೊಡಬೇಕಾದ್ರೆ 108 ಕಾಗದ ಪತ್ರಗಳ ಗುಡ್ಡೆ ರಾಶಿಯನ್ನೇ ಕೇಳುವಂಥ DCC ಬ್ಯಾಂಕು ಜಯಶೀಲ್ ಶೆಟ್ಟರ್ಗೆ ಸಾಲ ಕೊಡುವಾಗ ಮಾತ್ರ ಅಡುವಿಟ್ಟ ಜಾಗದ ಕಾಗದ ಪತ್ರಗಳು ಸರಿ ಇಲ್ಲದಿದ್ದರೂ ಕೂಡ 130 ಕೋಟಿ ರೂಪಾಯಿಗಳನ್ನು ಸಾಲ ನೀಡಿ ಬ್ಯಾಂಕಿನ ಮೇಲೆ ತಮಗಿರುವ ಬಹುಮತದ ಬೆಂಬಲವನ್ನು ಬಾಲಚಂದ್ರ ಜಾರಕಿಹೊಳಿ ಅವರು ದುರುಪಯೋಗಪಡಿಸಿಕೊಂಡಿದ್ದಾರೆ ಅಂತ ಆರೋಪಿಸಲಾಗಿತ್ತು. ಸದ್ಯದ ಸ್ಥಿತಿಯಲ್ಲಿ ಆ ಸಾಲವನ್ನು ತುಂಬಲಾರರೆಂದೇ ಜನ ಕೂಡ ಅಂದ್ಕೊಂಡಿದ್ರು. ಈ ಬಗ್ಗೆ ಸುದ್ದಿವಾಹಿನಿಗಳು ಕೂಡ ಸಾಕಷ್ಟು ಸುದ್ದಿಯನ್ನು ಮಾಡಿದ್ದವು. ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಈ ಜಾಗವನ್ನು ರೂಲ್ಸ್ ಬ್ರೇಕ್ ಮಾಡಿ ಖರೀದಿ ಮಾಡಿದ್ದಾರೆ. ಆ ಬಗ್ಗೆ ಏನೇನಕ್ಕೆ ಲೋಪ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಭಾಳಷ್ಟು ಬೆಳಕನ್ನು ಚೆಲ್ಲುವ ಪ್ರಯತ್ನಗಳನ್ನು ಸುದ್ದಿವಾಹಿನಿಗಳು ಆವಾಗ ಮಾಡಿದ್ದವು. ಸ್ನೇಹಿತರೆ, ಇದೇ ಕಾರಣದಿಂದಾಗಿ ಮೂಡಲಗಿಯ RTI ಕಾರ್ಯಕರ್ತರಾದಂಥ ಭೀಮ್ಸಿ ಗಡಾದವರು ರೂಲ್ಸ್ ಬಿಟ್ಟು ಖರೀದಿ ಮಾಡಲು ಅಂದರೆ ಈ ಜಾಗ ಪೊಲೀಸ್ ಫೈರಿಗೆ ಈ ಜಾಗಕ್ಕೆ ಮೀಸಲಿಟ್ಟಂಥ ಈ ಜಾಗವನ್ನು ಖರೀದಿ ಮಾಡಲಿಕ್ಕೆ ಅನುಕೂಲ ಯಾರ್ಯಾರು ಮಾಡಿದರು, ಯಾವ ಅಧಿಕಾರಿಗಳು ಮಾಡಿದರು ಅವ್ರ ವಿರುದ್ಧ ಮತ್ತು ಖರೀದಿ ಮಾಡಿದಂಥ ಜಯಶೀಲ್ ಶೆಟ್ಟರ್ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ಕೂಡ ನೀಡಿದ್ರು ಅನ್ನೋದನ್ನು ಇಲ್ಲಿ ನಾವು ಗಮನಿಸಬಹುದು. ಸ್ನೇಹಿತರೆ,
ಒಂದು ವೇಳೆ ಕಾನೂನು ಹೋರಾಟದಲ್ಲಿ ಆ ಜಾಗ ಪೊಲೀಸ್ ಇಲಾಖೆಗೆ ಸೇರಿದ್ದು ಅಂತ ತೀರ್ಪು ಏನಾದರೂ ಬಂದರೆ ಅದನ್ನೇ ಅಡುವಿಟ್ಟುಕೊಂಡು ಡಿ ಸಿ ಸಿ ಬ್ಯಾಂಕ್ ಕೊಟ್ಟ ಸಾಲದ ಗತಿ ಏನು, ಬ್ಯಾಂಕ ದಿವಾಳಿ ಆದಂತೆ ಅಂತ ಜನ ಆತಂಕ ಕೂಡ ಪಟ್ಟಿದ್ರು ಅಂತ ಹೇಳುವಂಥದ್ದು ಸ್ನೇಹಿತರೆ. ಆದರೆ ಬೆಳಗಾವಿ ಜಿಲ್ಲೆಯ ರಾಜಕಾರಣಿಗಳ ಚಿಂತನೆಯನ್ನೇ ಬುಡಮೇಲು ಮಾಡುವಂತೆ ಆರ್ಥಿಕ ವರ್ಷದ ಕೊನೆಯ ದಿನವಾದ ನಿನ್ನೆ ದಿವಸ ಡಿ ಸಿ ಸಿ ಬ್ಯಾಂಕಿನಿಂದ ತೆಗೆದುಕೊಂಡಿದ್ದಂಥ 130 ಕೋಟಿ ರೂಪಾಯಿ ಸಾಲ ಮತ್ತು ಅದರ ಬಡ್ಡಿ 12 ಕೋಟಿ ರೂಪಾಯಿಗಳನ್ನು, ಒಟ್ಟು 142 ಕೋಟಿ ರೂಪಾಯಿಗಳನ್ನು ಜಯಶೀಲ್ ಶೆಟ್ಟರು ತುಂಬಿ ಸಾಲ ಮುಕ್ತರಾಗಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಸಾಲವನ್ನು ಬಾಲಚಂದ್ರ ಜಾರಕಿಹೊಳಿಯವರೇ ತೆಗೆದುಕೊಂಡಿದ್ದು. ಈ ಸಾಲವನ್ನು ಬಾಲಚಂದ್ರ ಜಾರಕಿಹೊಳಿಯವರೇ ತುಂಬಿದ್ರಾ ಅಥವಾ ಅವರ ಮಿತ್ರ ಜಯಶೀಲ್ ಶೆಟ್ಟಿ ತುಂಬಿದ್ರಾ ಅನ್ನೋದು ಇಲ್ಲಿ ಅಪ್ರಸ್ತುತ. ಸಾಲ ಮರುಪಾವತಿಯಾಗಿದೆಯಲ್ಲ ಅಷ್ಟೇ ಸಾಕು ಅಂತ ಬ್ಯಾಂಕಿನ ಸಿಬ್ಬಂದಿ ನಿಟ್ಟುಸಿರು ಬಿಟ್ಟಿದ್ದಾರೆ ಅಂತ ಹೇಳುವಂಥದ್ದು ಸ್ನೇಹಿತರೆ. ಅದೂ ಅಲ್ಲದೆ ಸಾಲ ಇದ್ದದ್ದು ಜಯಶೀಲ್ ಶೆಟ್ಟಿ ಅವರ ಹೆಸರಿನ ಮೇಲೆ, ಅಂದಮೇಲೆ ಅವರೇ ತುಂಬಬೇಕಲ್ಲ, ಹಾಗೆ ತುಂಬಿದ್ದಾರೆ ಕೂಡ. ಇಷ್ಟೆಲ್ಲ ಬಾಲಚಂದ್ರ ಜಾರಕಿಹೊಳಿಯವರು ಜಯಶೀಲ್ ಶೆಟ್ಟರ ಸಾಲದ ಬಗ್ಗೆ ವಿಶೇಷ ಆಸಕ್ತಿ ವಹಿಸಿ ತುಂಬುವಂತೆ ನೋಡಿಕೊಂಡಿದ್ದಾರೆ ಅನ್ನುವಂಥ ಪರಿಸ್ಥಿತಿ ಇರುವಾಗ ಉಳಿದ ಸಾಲಗಳ ಸ್ಟೇಟಸ್ ಏನು ಎಂಬುದ್ರ ಬಗ್ಗೆ ನಿಮಗೆ ಕುತೂಹಲ ಇರ್ಬೋದು. ಬಟ್ ಆ ಬಗ್ಗೆ ಮಾಹಿತಿ ಇನ್ನೂ ಹೊರಬಿದ್ದಿಲ್ಲ. ಆದರೆ ಈ ಆರ್ಥಿಕ ವರ್ಷದಲ್ಲಿ ಅಂದರೆ 2025-26 ಆರ್ಥಿಕ ವರ್ಷದಲ್ಲಿ ಬೆಳಗಾವಿ ಡಿ ಸಿ ಸಿ ಬ್ಯಾಂಕು ಸಾಲಗಳನ್ನ ಕೊಡೋದ್ರ ಮೂಲಕ ಆದರೆ ಈ ಆರ್ಥಿಕ ವರ್ಷದಲ್ಲಿ ಡಿ ಸಿ ಸಿ ಬ್ಯಾಂಕ್ ಮಾತ್ರ 56 ಕೋಟಿ ರೂಪಾಯಿ ಲಾಭ ಗಳಿಸಿದೆ ಅಂತ ಬ್ಯಾಂಕಿನ ಮೂಲಗಳ ಸುದ್ದಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮ ಹೇಳ್ತಿದ್ದೀನಿ ಸ್ನೇಹಿತರೆ. ನಮಸ್ಕಾರ.